ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಬರ್ಡೇ ಇದ್ದಿದ್ದು 16th ಏಪ್ರಿಲ್. ಆ್ಯಂಡ್ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ, ಇದು ನಾನು ಬರ್ಡೇಗೆ ಶಾಪಿಂಗ್ಗೆ ಹೋದಾಗ ತೊಗೊಂಡಿರೋದು. ಅನ್ಫಾರ್ಚುನೇಟ್ಲಿ ನನಗೆ ಆಫ್ಲೈನ್ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅಂತ ಆನ್ಲೈನಲ್ಲಿ ತೊಗೋಬೇಕಾಗಿತ್ತು. ಅದರದ್ದು ಒಂದು ಸ್ಟೋರಿ ಇದೆ, ಅದನ್ನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿರಿ. ಓಕೆ, ನಾವು ಬಂದಿದ್ದ ಕೆಲಸ ಅಂತೂ ಆಗಿಲ್ಲ, ಊಟ ಆದರೂ ಮಾಡ್ಕೊಂಡು ಹೋಗೋಣ ಅಂತ ನ್ಯೂ ಕಡೆ ರೆಸ್ಟೋರೆಂಟಿಗೆ ಬಂದ್ವಿ. ಬಟ್ ಅಲ್ಲಿ ನಮಗೆ ಫುಡ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಟು ಬಿ ಫ್ರ್ಯಾಂಕ್, ಏನೂ ಮಾಡೋಕ್ಕಾಗಲ್ಲ, ಪೇ ಮಾಡಿದ್ವಿ, ಕಾಸ್ಟ್ಲಿನೂ ಇತ್ತು ಊಟ ಅಲ್ಲಿ ಅಂತ ಹೇಳಿ ತಿನ್ಬಿಟ್ಟು ಹೋದ್ವಿ. ಮಿಡ್ ನೈಟಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಮಿಡ್ ನೈಟಲ್ಲಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿರೋ ಸರ್ಪ್ರೈಸ್ ಅದು ನನಗೆ. ಐ ಜಸ್ಟ್ ಲವ್ಡ್ ಇಟ್. ಇನ್ಫ್ಯಾಕ್ಟ್ ನನಗೆ ಸೆಲೆಬ್ರೇಷನ್ಸ್ ಬೇಡ ಅಂತಲೇ ಹೇಳಿದೆ, ಬಟ್ ಸ್ಟಿಲ್ ಅವರು ಕಿರಣ್ಗೆ ಎಲ್ಲ ದೊಡ್ಡದಾಗೆ ಮಾಡಬೇಕು ಅಂತಲೇ ಆಸೆ ಇರೋದು. ಬಟ್ ನನಗೆ ಅದಿಷ್ಟ ಆಗೋಲ್ಲ, ಬೇಡ ಇವಾಗೆಲ್ಲ ಏನಾದರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು, ನನಗೆ ಬರ್ಡೇ ಸಾಕು ಅಷ್ಟೇ ಅಂತ ಇತ್ತು. ಬಟ್ ಈ ಥರ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ಮಾಡಿದ್ದಾರೆ. ಆಮೇಲೆ ಅವ್ರ ಹತ್ರ ಅದನ್ನೇ ಹೇಳ್ತಿದ್ದಾರೆ, ನೀವು ಈ ಥರ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮುಂಚೆನೇ ಅಂತ ನಾನು ಹೇಳ್ತಿದ್ದೆ ಅವ್ರ ಹತ್ರ. ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೋಬೇಕು. ನಾನು ನನ್ನ ಬರ್ಡೇ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಏನು ವೆಯ್ಟ್ ಗೇನ್ ಆಗಿಬಿಟ್ಟಿದ್ಯಾ, ದಪ್ಪ ಆಗಿದೆಯಾ, ಈ ಥರ ಆಗಿದೆಯಾ, ಸಣ್ಣ ಆಗು ಅಂತೆಲ್ಲ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಇವಾಗ ಒಬ್ಬೊಬ್ಬರು ಬಾಡಿ ಒಂದೊಂಥರ, ಒಬ್ಬರು ದಪ್ಪನೇ ಆಗೋಲ್ಲ, ಬಟ್ ಒಬ್ರಿಗೆ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಒಬ್ಬರು ದಪ್ಪ ಆಗ್ತಾರೆ, ಒಬ್ಬರು ಸಣ್ಣ ಆಗ್ತಾರೆ. ಹಾರ್ಮೋನಲ್ ಚೇಂಜಸ್ಸಿಂದ ಇದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ. ನಮಗೂ ಇದೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು. ಟೈಮ್ ಬಂದಾಗ ಎಲ್ಲನೂ ಆಗುತ್ತೆ. ಪ್ಲೀಸ್ ಡೋಂಟ್ ಪಾಸ್ ಯುವರ್ ಕಮೆಂಟ್ಸ್. ಯಾಕಂದರೆ ತುಂಬ ಬೇಜಾರಾಗುತ್ತೆ. ಏನೋ ನಾವು ಖುಷಿಯಾಗಿರ್ತೀವಿ, ನಮ್ಮ ಬಾಡಿನ ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಈ ಥರ ಕಮೆಂಟ್ಸ್ನ ಪಾಸ್ ಮಾಡೋರು ಈ ಥರ ಎಲ್ಲ ಸಣ್ಣ ಆಗು, ಹಿಂಗೆ ಕಾಣ್ತಿದೆ ಗೊತ್ತಾ, ಹಂಗೆ ಹಿಂಗೆ ಅಂದಾಗ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ. ಎನಿವೇಸ್ ನಾನು ಅದನ್ನು ಇಗ್ನೋರ್ ಮಾಡಿಬಿಡ್ತೀನಿ, ಬಟ್ ಹೇಳಬೇಕು ಅನ್ನಿಸ್ತು ಅಂತ ಹೇಳ್ತಾ ಇದ್ದೀನಿ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಹೊಸಕೋಟೆಯಲ್ಲಿ ಒಂದು ಕಬ್ಬಾಳಮ್ಮನೋ ಯಾವುದೋ ಟೆಂಪಲ್ ಇದೆ ಅಲ್ಲಿ. ಆ ಟೆಂಪಲ್ಗೆ ನಾವು ಹೋದ್ವಿ. ಕಬ್ಬಾಳಮ್ಮ ಅಲ್ಲ, ಚಾಮುಂಡೇಶ್ವರಿ ಟೆಂಪಲು ಏನೋ ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್ ಇದೆ ಅಲ್ಲಿ ನಾವು ಹೋದ್ವಿ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಹಾಗೆ ಹೋಗ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದೊಂಥರ ಹಳ್ಳಿ ಥರ ಇತ್ತು. ನನಗಂತೂ ಹಳ್ಳಿ ಅಂದರೆ ತುಂಬಾ ಇಷ್ಟ. ಆ ಕಡೆ ಈ ಕಡೆ ಕೆರೆ ಮತ್ತು ಏನು ಹೊಲ ಅದೆಲ್ಲ ನೋಡ್ಕೊಂಡು ಹೋದ್ವಿ. ತುಂಬ ಇಷ್ಟ ಆಯಿತು. ಮತ್ತು ಟೆಂಪಲ್ನ ರೀಚ್ ಮಾಡಿದ್ವಿ. ಅದಾದಮೇಲೆ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ. ಅಂದರೆ ನಾವು ಹೋಗಿದ್ದೆ ಸೆಕೆಂಡ್ ಆಫ್ಟರ್ನೂನಲ್ಲಿ. ಆಲ್ಮೋಸ್ಟ್ ನಾವು ಹೋಗೋ ಅಷ್ಟರಲ್ಲಿ 3:30, 4 o'clock ಆಗಿತ್ತು ಅನಿಸುತ್ತೆ. ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಗೊತ್ತಾ, ಟ್ಯೂಸ್ಡೇ ಅಲ್ವಾ ನಾವು ಹೋಗಿದ್ದಿದ್ದು. ಟ್ಯೂಸ್ಡೇ ಜನ ಇರ್ತಾರೆ ಅನ್ನೋದು ನಾನು ಗೆಸ್ಟ್ ಮಾಡಿದ್ದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆ ದೇವ್ರದ್ದು ದೊಡ್ಡದು ವಿಗ್ರಹ ನೋಡಿದ್ರೇ ನನಗೆ ಏನೋ ಅಲ್ಲೇ ನೋಡ್ಕೊಂಡು ನಿಂತ್ಕೊಳ್ಳೋಣ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕಾಯಿನ್ ಎಲ್ಲ ಹಾಕ್ತಾಯಿದ್ರು. ಆ ಕಾಯಿನಲ್ಲಿ ಸ್ಟಿಕ್ ಆದರೆ ಅವ್ರು ಅಂದ್ಕೊಂಡಿರೋದಾಗುತ್ತೆ ಅಂತ, ಇಲ್ಲ ಅಂತಂದರೆ ಆಗಲ್ಲ ಅಂತ ಅಲ್ಲಿ ಇರೋ ಜನ ನಂಬಿರೋದು. ಇಲ್ಲೇನೇನೋ ಇತ್ತು, ಹೋಮ ಅದು ಅನಿಸುತ್ತೆ. ಆಮೇಲೆ ಇಲ್ಲಿ ಕಾಯೆಲ್ಲ ಕಟ್ಟಿದ್ದಾರೆ. ಈ ಮರದ ತುಂಬ ಕಾಯಿಗಳಿದೆ, ತೆಂಗಿನಕಾಯಿ ಕಟ್ಟಿರೋದು. ಎಷ್ಟು ಶಾಕ್ ಆಯಿತು ಗೊತ್ತಾ ನನಗೆ. ಓ ಮೈ ಗಾಡ್, ಇಷ್ಟು ಜನ ಇಷ್ಟು ಎಲ್ಲ ಇದು ಮಾಡ್ತಾರೆ, ಕಾಯಿ ಕಟ್ತಾರೆ, ಏನೇನು ಎಷ್ಟು ಬೇಡ್ಕೊಂಡಿರ್ತಾರೆ, ಎಷ್ಟು ನಂಬಿದ್ದಾರೆ ದೇವ್ರನ್ನ ಅಂತ ಅನಿಸ್ತು. ಆಮೇಲೆ ಮೇಲೆ ಎಲ್ಲ ಕಟ್ಟಿದ್ದಾರೆ, ಕಾಯಿ ಮೇಲೆ, ಕೆಳಗಡೆ ಜಾಗ ಇಲ್ಲ ಅಂದರೆ ಮೇಲೆ ಎಲ್ಲ ಮರದ ಮೇಲೆ ಹತ್ತಿ ಎಲ್ಲ ಕಟ್ಟಿದ್ರು. ತುಂಬ ಜನ ಇದ್ರು. ತುಂಬ ಇಲ್ಲಿ ಪವರ್ಫುಲ್ ಅಂತಲೇ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಅಷ್ಟು ಜನ ಬರ್ತಾರೆ ಇಲ್ಲಿಗೆ ಕಾಯಿ ಕಟ್ಟೋದು. ಮತ್ತು ಮಕ್ಕಳಾಗಿಲ್ಲ ಅಂತ ತೊಟ್ಲು ಕಟ್ಟೋದು, ಮತ್ತೇನೋ ಬೀಗ ಎಲ್ಲ ಹಾಕಿ ಕಟ್ಟಿದ್ರು. ಅದೆಲ್ಲ ಏನು ಅಂತ ನನಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನನಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಕಡಲೆಪುರಿ ತೊಗೊಳ್ಲೇಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಕಡಲೆಪುರಿ ತೊಗೊಂಬಂದರೆ ಸಮಾಧಾನ. ಓಕೆ, ಅಲ್ಲಿ ಪಾರ್ಕಿಂಗ್, ನಾವು ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ತುಂಬ ಜನ ಇದ್ದರು. ಮತ್ತು ಈವ್ನಿಂಗ್ ಹೋಗುವಾಗ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನಾನು ಹಂಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಿಕೊಂಡೇ ನಿಂತ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ನನಗಂತೂ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನಗೆ ಬ್ಯಾಂಗ್ಳೂರಿಗಿಂತ ನನಗೆ ಹಳ್ಳಿಗಳು ತುಂಬಾ ಇಷ್ಟ ಆಗುತ್ತೆ. ಟ್ರಸ್ಟ್ ಮೀ, ನಾನು ಯಾವುದಾದ್ರೂ ಹಳ್ಳಿಯಲ್ಲಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ನಂಗೆ ತುಂಬ ಸಲ ಅನಿಸುತ್ತೆ. ನನಗೆ ಹಳ್ಳಿ ಅಂದರೆ ಹಳ್ಳಿ ಜೀವನ, ಹಳ್ಳಿ ಮನೆಗಳು, ಹಳ್ಳಿ ಜನ, ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ತಿದ್ವಿ, ಎಲ್ಲಾದರೂ ಹಳ್ಳಿ ಇರೋ ಕಡೆ ಕರ್ಕೊಂಡೋಗು ನನ್ನ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರ ಹತ್ರ. ಹಳ್ಳಿ ಇರೋ ಕಡೆ ಕರ್ಕೊಂಡೋಗು ಅಂತ ಇಷ್ಟ ಆಗಿತ್ತು. ಮತ್ತು
ಇಲ್ಲಿ ಮಾವಿನ ತೋಟ ಏನೇನೋ ತೋಟ ಎಲ್ಲ ಇತ್ತು. ನಾವು ಅಂದ್ಕೊಂಡ್ವಿ ಏನಾದರೂ ಹೋಗ್ಬಿಟ್ಟು ಕಿತ್ಕೋಬೋದಾ ಅಂತ ನಾವು ಅಂದ್ಕೊಂಡ್ವಿ. ಬೇಡ ಬೇಡ, ಆಮೇಲೆ ಯಾರಾದರೂ ನಮ್ಮನ್ನ ಹಿಡ್ಕೊಂಡು ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಮಾತಾಡಿಕೊಂಡು ಹೀಗೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಮನೆಗಳು ಮತ್ತು ಅಲ್ಲಲ್ಲೇ ಮರಗಳು, ಅದ್ರ ಮಧ್ಯೆ ಸನ್ಸೆಟ್ ಇದೆಲ್ಲ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಅಷ್ಟೇ. ಆಮೇಲೆ ಒಂದು ಪ್ಲೇಸಲ್ಲಿ ಇಳ್ಕೊಂಡ್ವಿ ನಾವು. ಹೋಗೋಣ, ಇನ್ನು ಅಲ್ಲೇನೋ ಹೊಲ ಥರ ಮಾಡಿದರು, ಏನೋ ಬೆಳೆ ಹಾಕಿದ್ರು ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋಸ್ ಎಲ್ಲ ಇಟ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡು, ಬಟ್ ಅಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಅಲ್ಲೇ ಇರೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಬೇಗನೆ ಹೋದ್ವಿ ನಾವು. ತುಂಬ ಟೈಮೇನು ತೊಗೊಂಡಿಲ್ಲ. ಹೋಗೋದಕ್ಕೆ 1.5 ಅವರ್, ಬರೋಕ್ಕೆ 1.5 ಅವರ್ ಆಯಿತು ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಆ ಸನ್ಸೆಟ್ ನೋಡಿ. ಏನೇ ಹೇಳಿ, ಹಳ್ಳಿ ಕಡೆ ಹೋದಾಗ ಆ ವಾತಾವರಣ ಇರುತ್ತಲ್ಲ, ದಟ್ ಈಸ್ ಅಮೇಝಿಂಗ್. ನಾವು ಬೆಂಗಳೂರಲ್ಲಿದ್ದಾಗ ನಮಗೆ ಆ ವೈಬ್ ಸಿಗಲ್ಲ. ಆ ವೆದರೇ ಅಲ್ಲೊಂಥರ ಸೂಪರಾಗಿತ್ತು. ನಂಗೆ ಫೀಲ್ ಆಗ್ತಿತ್ತು, ಇಲ್ಲಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಇಷ್ಟು ಚೆನ್ನಾಗಿರಲ್ಲ ನಮಗೆ ಎನ್ವಿರಾನ್ಮೆಂಟ್ ಅಂತ ಅನ್ನಿಸ್ತು. ಅಲ್ಲೆಲ್ಲ ನಾವು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಅದಾದಮೇಲೆ ಇದೇ ನಾನು ಹಾಕಿದ್ದು ಔಟ್ಫಿಟ್ಟು. ಸರಿಯಾಗಿ ನಾನು ಫೋಟೋ ಇಟ್ಕೊಳ್ಳೋದಕ್ಕೂ ಆಗಿಲ್ಲ, ಫುಲ್ ಫೋಟೋನ. ಅಷ್ಟೇ, ನನ್ನ ಬರ್ಡೇ ಮುಗೀತು. ಹಾಗೆ ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಕೂಡ ಮಾಡಿದ್ವಿ. ಬಟ್ ನಾನು ಅಲ್ಲಿ ಆ ಕ್ಲಿಪ್ಪಿಂಗ್ಸ್ನೇ ನಾನು ಮಿಸ್ ಮಾಡಿದ್ದೀನಿ. ಇಲ್ಲಿ ಹುಡುಕಿ ಸಾಕಾಯಿತು. ಅದಾದಮೇಲೆ ಇಲ್ಲಿ ಒಂದು ಕೆರೆ ಸಿಕ್ತು ನಮಗೆ. ಆ ಕೆರೆ ಹತ್ರನೂ ಬಂದು ನಾವು ವೀಡಿಯೋ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ನನಗೆ ಏನೋ ಹೋಗಿ ಬರೋವರೆಗೂ ನಾನು ಆ ಕಡೆ ಈ ಕಡೆ ನೋಡಿ ಅಯ್ಯೋ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡೇ ಹೋದೆ. ಬಿಕಾಸ್ ನಂಗೆ ಅಷ್ಟು ಇಷ್ಟ ಆಯಿತು ಹಳ್ಳಿ. ಮನೆಗೆ ಬಂದಮೇಲೆ ಒಪ್ಪೋಲೋಯಿಂದ ನಾನು ಫೇಸ್ ವಾಶ್ನ ಆರ್ಡರ್ ಮಾಡಿದ್ದೆ, ಎತ್ತಿಗ್ಲೋ ಫೇಸ್ ವಾಶ್. ಇದನ್ನು ನಾನು ಮುಂಚೆ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ, ಬೇಗ ಸಿಗಲಿ ಅಂತ. ಇದೆಲ್ಲನೂ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.